ಬೆಳಿಗ್ಗೆ ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಆಫೀಸ್ಗೆ ಹೋಗೋಷ್ಟರಲ್ಲಿ ಸಾಕಪ್ಪ ಅನ್ನೋ ಥರ ಆಗೋಗಿರುತ್ತೆ. ನೋಡಿ ಎಷ್ಟು ರಶ್ ಅಂದರೆ ನನಗೆ ಫೀಲ್ ಆಗೋದೇನು ಗೊತ್ತಾ, ನಿಂತ್ಕೊಳ್ಳೋಕ್ಕಾದ್ರೂ ಸ್ವಲ್ಪ ಜಾಗನಾದರೂ ಬೇಕು ಅಂತ. ಅಷ್ಟು ಜಾಗ ಇರಲ್ಲ, ಯಾಕೆಂದರೆ ಎಲ್ಲರೂ ಬೆಳಿಗ್ಗೆನೇ ಆಫೀಸ್ಗೆ ಹೋಗೋದು, ಪೀಕ್ ಅವರ್ಸ್ ಅಲ್ವಾ ಆಗ. ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ, ನಮ್ಮ ಆಫೀಸಲ್ಲಿ ಇವತ್ತು ಕೆಲಸ ಮಾಡೋದಕ್ಕೆ ಯಪ್ಪ ಎಷ್ಟು ಸ್ಟ್ರೈನ್ ಆಗೋಯ್ತು ಅಂತ ಅಂದರೆ, ನನ್ನ ಲ್ಯಾಪ್ಟಾಪ್ ಕೂಡ ವರ್ಕ್ ಆಗ್ತಿರ್ಲಿಲ್ಲ ಸರಿಗೆ. ಏನೋ ಬಿಟ್ಲಾಕರ್ ಇಶ್ಯೂ ಇತ್ತು, ಐ.ಟಿಗೆ ಹೋಗೋದು ಬರೋದು ಈ ರೀತಿಯೇ ಆಗಿ ಕೊನೆಗೆ ನಮಗೊಂದು ಮೀಟಿಂಗ್ ಅರೇಂಜ್ ಆಗಿತ್ತು. ಈ ಥರ ನಮಗೆ ಅರೇಂಜ್ ಆಗ್ತಾನೆ ಇರುತ್ತೆ ಆವಾಗವಾಗ. ಸೊ ಇಲ್ಲಿ ನಾವು ಲೆಮನ್ಸ್ ಟ್ರೀ ಹೋಟೆಲಿಗೆ ಬಂದಿದ್ವಿ. ಬಂದ ತಕ್ಷಣ ಮಾಮೂಲಿ ಇರುತ್ತಲ್ಲ, ಹೋದ ತಕ್ಷಣ ವೆಲ್ಕಮ್ ಜ್ಯೂಸ್ ಇರುತ್ತೆ, ಆಮೇಲೆ ಮೀಟಿಂಗ್ ಪಾಯಿಂಟ್ಸ್ ಇರುತ್ತೆ. ಮೀಟಿಂಗ್ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡ ಮೇಲೆ ನಮಗೆ ಅಂತ ಲಂಚ್ ಅಂತೂ ರೆಡಿ ಮಾಡಿರ್ತಾರೆ. ನಮ್ಮ ಆಫೀಸಲ್ಲಿ ಇನ್ನೊಂದೇನಂತ ಅಂದರೆ, ಆವಾಗವಾಗ ಬಂದು ಈ ಥರ ಮೀಟಿಂಗ್ಸ್ನ ಅರೇಂಜ್ ಮಾಡ್ತಾನೆ ಇರ್ತಾರೆ. ನಮ್ಮ ಟೀಮ್ ಅವರೆಲ್ಲ ಸೇರಿಕೊಂಡ್ರೆ ಆ ಟೈಮಲ್ಲಿ ನಾವು ಸ್ವಲ್ಪ ಎಂಜಾಯ್ ಕೂಡ ಮಾಡ್ತೀವಿ. ಆ ಮೀಟಿಂಗ್ ನೋಟ್ಸಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಥರ ಈಗ ಟೆಕ್ನಾಲಜೀಸ್ ಹೇಗಿದೆ, ಸ್ಕಿಲ್ ಸೆಟ್ಸ್ ಹೇಗಿರಬೇಕು, ಪ್ರತಿಯೊಂದು ಪಾಯಿಂಟ್ಸು ಕೂಡ ಮೆನ್ಷನ್ ಮಾಡ್ತಾರೆ ಅದರಲ್ಲಿ. ಬಟ್ ಇನ್ನೊಂದೇನು ಅನಿಸುತ್ತೆ ಗೊತ್ತಾ, ನಮ್ಗೆ ಯಾವುದಾದ್ರೂ ಒಂದು ಸ್ಕಿಲ್ ಸೆಟ್ ಚೆನ್ನಾಗಿ ನಮಗಿದೆ ಅಂತಂದರೆ ಅದಕ್ಕೆ ಆಪರ್ಚುನಿಟೀಸು ಕ್ರಿಯೇಟ್ ಮಾಡಿಕೊಡ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಇವಾಗೆಲ್ಲ ಏನಂತ ಅಂದರೆ ಫ್ರೆಂಡ್ಸ್, ಅಂದರೆ ಹೇಳ್ತೀವಲ್ವ, ಒಂದು ಸಲ ಈ ಥರ ಮೀಟಿಂಗ್ಸು ಅಥವಾ ಬೇರೆದೋ ವರ್ಕು ನಾವು ಮಾಡ್ತಾರೋ ವರ್ಕ್ಗಿಂತ ಬೇರೆದು ಯಾವುದೋ ಒಂದು ಮಾಡ್ತೀವಿ ಅಂತ ಅಂದರೆ ಅಪ್ಡೇಟ್ ಆಗ್ತಾನೆ ಇರಬೇಕು. ನಿಜವಾಗ್ಲೂ ಅದು ಒಂಥರ ಸ್ಟ್ರೆಸ್ ಥರನೇ ಫೀಲ್ ಆಗಿಬಿಡುತ್ತೆ. ನನಗೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಇಲ್ಲಿ ನಮ್ಮ ಕಸಿನ್ ಮನೇಲಿ, ಅಂದರೆ ನನ್ನ ಓರ್ಗಿತಿಯವರು, ಅವ್ರ ಪಾಪು ಬರ್ಡೇ ಇವಳ್ದೇನೆ, ಅಲ್ಲಿಗೆ ಕರೆದಿದ್ರು. ಸೊ ಇಲ್ಲಿಗೆ ಬಂದ ತಕ್ಷಣ ಅಲ್ಲಿಗೆ ಹೋಗಬೇಕಿತ್ತು. ಅವರು ಕೂಡ ಡಿನ್ನರ್ನ ಅರೇಂಜ್ ಮಾಡಿದ್ರಿಂದ ಇವತ್ತು ನನಗೆ ಸ್ವಲ್ಪ ಮಟ್ಟಿಗೆ ಅಡುಗೆ ಮಾಡೋದು ತಪ್ಪಿತು. ಎಲ್ಲರ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ, ಖುಷಿ ಆಯಿತು. ಹೀಗೇನು ಗೊತ್ತಾ, ಇತ್ತೀಚೆಗೆ ಈ ಥರ ನಮ್ಮ ಲೇಔಟಲ್ಲಿ ಬರ್ಡೇಸ್ ಎಲ್ಲ ಸ್ವಲ್ಪ ಕಮ್ಮಿ. ಆದರೆ ಮುಂಚೆ ಎಲ್ಲ ವಾರಕ್ಕೆ 1, 2 ಅಥವಾ ತಿಂಗಳಲ್ಲಂತೂ ಒಂದು 3-4 ಅಂತೂ ಇದ್ದೇ ಇರ್ತಿತ್ತು. ಈಗೆಲ್ಲ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಸ್ವಲ್ಪ ಅವಾಯ್ಡ್ ಆಗಿದೆ ಅನ್ನೋದು ಬಿಟ್ಟರೆ. ಆದರೂ ಈಗ ಪುಟ್ಟ ಮಕ್ಳು ಇರ್ತಾರಲ್ವ, ಅವ್ರನ್ನ ಮಾಡ್ತಾರೆ, ಕರೀತಾರೆ. ಇದೆಲ್ಲ ಒಂದು ಕಡೆ ಇದ್ದೀವಿ ಅಂತ ಅಂದಾಗ ತುಂಬಾ ಖುಷಿ. ಜೊತೆಗೆ ಯಾರು ಈ ಥರ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಲ್ವಾ, ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗಿ ಮತ್ತೆ ಬಂದು ಮನೆ ಮೇಂಟೆನೆನ್ಸ್ ಮಾಡೋರಿಗೆ, ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ತುಂಬಾ ಸ್ಟ್ರಗಲ್ ಇರುತ್ತೆ. ನಾವು ಅಂದ್ಕೊಂಡಷ್ಟು ಯಾವುದು ಈಸಿ ಅಲ್ಲ. ನೋಡೋದಕ್ಕೆ ನಾವು ವಿಸಿಬಿಲಿಟಿ ಅವ್ರಿಗೆ ಹೆಂಗೆ ಕಾಣಿಸ್ತೆ, ತುಂಬ ಚೆನ್ನಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ಇಷ್ಟೆಲ್ಲ ನಾವು ನೋಡ್ತಿರ್ತೀವಲ್ವ, ಅದ್ರ ಬಿಹೈಂಡ್ ದಟ್ ತುಂಬಾ ಪೇಯ್ನ್ ಇರುತ್ತೆ. ಅದನ್ನ ಮಾಡಿದವ್ರಿಗೇ ಅರ್ಥ